ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇದು ಭೀಮನ ಅಮಾವಾಸ್ಯೆ ದಿನದ ವ್ಲಾಗ್ ಆಗಿರುತ್ತೆ. ಅವತ್ತಿಂದ ನಾನು ಎಡಿಟ್ ಮಾಡೋದಕ್ಕಾಗಿ ಇರಲಿಲ್ಲ, ಅದಕ್ಕೆ ಇವತ್ತು ಎಡಿಟ್ ಮಾಡ್ತಾಯಿದ್ದೀನಿ. ನಾವು ಊರಿಂದ ಒಂದು 5-6 ಜನ ಹೋಗಿದ್ವಿ ದೇವಸ್ಥಾನಕ್ಕೆ. ಹೆಚ್ಚು ಕಮ್ಮಿ 7 ಜನ ಅನಿಸುತ್ತೆ. ಆಟೋ ಅಂತೂ ಇವಾಗ ಲೈನಾಗಿ ನಿಂತಿದ್ದಾವೆ. ಯಾಕಂತ ಹೇಳಿದ್ರೆ ಇವತ್ತು ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ನಿಮಿಷಾಂಬಕ್ಕೆ ಬರೋರು ತುಂಬ ಜನ ಇರ್ತಾರೆ. ಜೊತೆಗೆ ಇಲ್ಲಿ ಮಹಾಕಾಳಿ ಅಂತ ದೇವಸ್ಥಾನ ಇದೆ. ಒಂದು ಪುಟ್ಟದಾದ ದೇವಸ್ಥಾನ ಅದು, ಆದರೆ ಅಲ್ಲಿ ಪ್ರತಿ ವರ್ಷ ಅಲ್ಲಿಗೆ ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೆಲ್ಲ ಊಟದ ವ್ಯವಸ್ಥೆ ಇರುತ್ತೆ. ಅಂತ ಹೇಳಿದ್ರೆ ನಾನ್ ವೆಜ್ ಊಟದ ವ್ಯವಸ್ಥೆ ಇರುತ್ತೆ. ಸಿಕ್ಕವ್ರಿಗೆ ಕೋಳಿ ಸಾಂಬಾರು ಸಿಗುತ್ತೆ, ಅಥವಾ ಕೆಲವ್ರಿಗೆ ಮರಿ ಸಾಂಬಾರು ಕೂಡ, ಅಂದರೆ ಮಟನ್ ಸಾಂಬಾರು ಕೂಡ ಸಿಗುತ್ತೆ. ನಾವು ಮೊದಲು ನಿಮಿಷಾಂಬಕ್ಕೆ ಹೋಗಿ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಆಮೇಲೆ ಅಲ್ಲಿಗೆ ಹೋಗೋಣ ಅಂದ್ಕೊಂಡು ಬಂದ್ವಿ. ನಾನು ಯಾವಾಗಲೂ ಒಂದು ಸಲ ಹೋಗಿದ್ದೆ ಅಷ್ಟೇ ಆ ದೇವಸ್ಥಾನಕ್ಕೆ. ಅದು ಅಮಾವಾಸ್ಯೆ ದಿನವೇ ಬೀಳುತ್ತೆ. ಇವಾಗ ಕಾವೇರಿ ನದಿ ತುಂಬಿ ಹರಿತಿರೋದ್ರಿಂದ ಜನ ಎಲ್ಲ ಹೊಳೆ ಹತ್ರ ಹೋಗಬಾರ್ದು ಅಂತ ಹೇಳಿ ಕಂಬಿ ಹಾಕಿಬಿಟ್ಟಿದ್ದಾರೆ. ಜೊತೆಗೆ ಒಂದಷ್ಟು ಜನ ಪೊಲೀಸ್ ಅವರು ಕೂಡ ಇದ್ದಾರೆ. ನಾನು ದೇವಸ್ಥಾನದಲ್ಲಿ ಒಳಗಡೆ ಬರೋವರೆಗೆ ಮಾತ್ರ ವೀಡಿಯೋ ಮಾಡಿಕೊಂಡೆ. ಬಂದ ಮೇಲೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಅಂದರೆ ಮಾಡ್ಕೊಳ್ಳೋ ಹಾಗಿಲ್ಲ ಅಲ್ವಾ. ಸೊ ನಾನು ರಿಸ್ಕ್ ತಗೊಳ್ಳೋದಿಲ್ಲ. ಇಲ್ಲಿ ಹಿಂದೆ ಗಣಪತಿ ದೇವಸ್ಥಾನ ಇದೆ ಪುಟ್ಟದಾಗಿ, ಅದನ್ನು ಕೂಡ ತೋರಿಸ್ದೆ. ಇಲ್ಲಿ ಚಂಡಿಕೇಶ್ವರ ಸ್ವಾಮಿ ದೇವಾಲಯ ಇದೆ, ಅದು ಕೂಡ ಚಿಕ್ಕದಾಗಿ ಗುಡಿ ಇದೆ. ಮಕ್ಕಳು ಚಂಡಿ ಮಾಡಿದ್ರೆ ಇಲ್ಲಿ ಬಂದು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡ್ರೆ ಹೋಗುತ್ತೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಎಲ್ಲ ಪುಟ್ಟ ಗುಡಿಗಳಿದೆ ಅಷ್ಟೇ. ಇಲ್ಲಿ ಅನ್ನದಾಸೋಹಕ್ಕೆ ದಾರಿ ಇದೆ. ಮೊದಲೆಲ್ಲ ಇಲ್ಲೇ ಕೊಡ್ತಿದ್ರು, ದೇವಸ್ಥಾನದಲ್ಲಿ ಪಕ್ಕದಲ್ಲೇ ಕೊಡ್ತಿದ್ರು. ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ತಿದ್ವಿ ನಾವು ಆವಾಗ, ಅಥವಾ ಚೇರ್ಸ್ ಹಾಕೋರು, ಚೇರು ಮತ್ತು ಟೇಬಲ್ ಹಾಕೋರು ಊಟ ಮಾಡ್ತಿದ್ವಿ. ಇವಾಗ ದಾಸೋಹ ಭವನ ಇದೆ. ಆವಾಗ ಹುಣ್ಮೇಲೆ ಮಾತ್ರ ಊಟ ಇರ್ತಿತ್ತು, ಇವಾಗ ಪ್ರತಿದಿನ ಕೂಡ ಊಟ ಇದೆ. ಇಲ್ಲಿ ನೋಡಿ ಫುಲ್ ಎಲ್ಲ ಕಂಬಿಗಳು ಹಾಕ್ಬಿಟ್ಟಿದ್ದಾರೆ. ಅಂದರೆ ನಾನಿದು ಭೀಮನ ಅಮಾವಾಸ್ಯೆ ದಿನ ಹೋಗಿದ್ದಲ್ವ, ಸೊ ತುಂಬ ಇತ್ತು ನೀರು. ಇವಾಗೇನು ಅಷ್ಟಿಲ್ಲ, ಇವಾಗ ಪೂರ್ತಿ ಕಡಿಮೆ ಆಗಿಬಿಟ್ಟಿದೆ. ನಿಮಿಷಾಂಬ ದೇವಸ್ಥಾನಕ್ಕೆ ತುಂಬ ಜನ ಪ್ರಯಾಣಿಕರು ಮತ್ತು ಭಕ್ತಾದಿಗಳು ದೂರದಿಂದ ಬರೋದ್ರಿಂದ ಇಲ್ಲಿ ಪ್ರತಿಯೊಂದು ಸಾಮಾನು ಕೂಡ ಮಾರಾಟ ಆಗುತ್ತೆ. ದೇವಸ್ಥಾನ ಫುಲ್ ರಶ್ ಇದ್ದಿದ್ದರಿಂದ ದೇವಸ್ಥಾನದ ಬಾಗಿಲಲ್ಲೇ ತುಂಬ ಜನ ಪೂಜೆ ಮಾಡ್ಕೊತಿದ್ರು. ಹಾಗೆಲ್ಲ ಮಾಡದೇ ಇದ್ದರೂ ಆಗುತ್ತೆ. ಆದರೆ ನಮ್ಮ ಜನಗಳಿಗೆ ಅರಿಶಿನ ಕುಂಕುಮ ಹಾಕಿ, ಕರ್ಪೂರ ಹಾಕಿ ಮತ್ತು ಗಂಧದ ಕಡ್ಡಿಯಿಂದ ಬೆಳಗಿದ್ರೇ ಅವ್ರಿಗೆ ಸಮಾಧಾನ. ನಾನಂತೂ ದೇವಸ್ಥಾನಗಳಿಗೆ ಹೋದಾಗ ಹುಂಡಿಗೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಣವನ್ನು ಹಾಕಿಬಿಡ್ತೀನಿ. ಯಾಕಂದರೆ ಅಥವಾ ಅಲ್ಲಿ ಬಂದವ್ರಿಗೆ ಭಕ್ತಾದಿಗಳಿಗೆ ಅನ್ನದಾಸೋಹಕ್ಕೆ ಆಗುತ್ತೆ ಅಂತ. ಇಲ್ಲಿ ಎಲ್ಲ ಬುಟ್ಟಿಗಳಲ್ಲಿ ಇಟ್ಕೊಂಡು ತರಕಾರಿಗಳನ್ನ ಮಾರ್ತಾರೆ. ವೆರೈಟಿ ತರಕಾರಿಗಳು ಮತ್ತು ವೆರೈಟಿ ಹಣ್ಣುಗಳೆಲ್ಲ ಸಿಗುತ್ತೆ. ಗಂಜಾಮ್ನಲ್ಲೇ ಬೆಳೀತಾರೆ. ಇವಾಗ ಹಸಿ ತಗಣಿಕಾಳು ಸೀಸನ್ ಅಲ್ವಾ, ಸೊ ಅದು ಕೂಡ ಇದೆ. ಇಲ್ಲ ಸ್ಟಾರ್ ಫ್ರೂಟ್ಸ್ ಅಂತೆ ಮತ್ತು ಪೇರಳೆ ಹಣ್ಣಂತೆ ಎಲ್ಲ ಥರ ಹಣ್ಣು ಸಿಗುತ್ತೆ. ಇಲ್ಲೊಂದೆರಡು ಕುರಿಗಳು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ, ಅದಕ್ಕೆ ಹಾಗೆ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಇವಾಗ ನಾವು ಮಹಾಕಾಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಿಮಿಷಾಂಬದಿಂದ ಇಲ್ಲಿವರೆಗೂ ನಡ್ಕೊಂಡೇ ಬಂದ್ವಿ. ಹೆಚ್ಚು ಕಡಿಮೆ 1.5 to 2 ಕಿಲೋಮೀಟರ್ ಆಗುತ್ತೆ ದೂರ ಇಲ್ಲಿಗೆ. ನಾವೇನು ಪ್ರತಿ ವರ್ಷ ಇಲ್ಲಿಗೆ ಬರೋದಿಲ್ಲ, ಎಷ್ಟೋ ವರ್ಷಗಳ ಹಿಂದೆ ಬಂದಿದ್ದು. ಸೊ ಈ ವರ್ಷ ಎಲ್ಲರೂ ಜೊತೆಗಿದ್ವಿ ಅಲ್ವಾ, ಅದಕ್ಕಿಂತ ಹೆಚ್ಚಾಗಿ ಇವತ್ತು ಭಾನುವಾರ ಆಗಿತ್ತು, ಟ್ಯೂಷನ್ ಕೂಡ ರಜಾ ಇತ್ತಲ್ವಾ. ಸೊ ನಾನು ಹೋಗೋದು ವಿಜಯಕ್ಕ ನೆನ್ನೆನೇ ಕೇಳಿದ್ರು ಹೋಗೋಣ ಅಂತ. ಇಲ್ಲ ಹೋಗೋದು ಬೇಡ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೆ. ನಿಮಗೆ ದೇವರನ್ನು ತುಂಬ ಹತ್ತಿರದಿಂದ ತೋರಿಸಿ ನೋಡಿ. ಇದೇ ಮಹಾಕಾಳಿ ದೇವಸ್ಥಾನ. ಏನು ತುಂಬ ದೊಡ್ಡದಾಗಿಲ್ಲ, ಚಿಕ್ಕದಾಗೇ ಇದೆ. ಆದರೆ ಪ್ರತಿ ವರ್ಷ ಅನ್ನ ಸಂತರ್ಪಣೆ ಆಗುತ್ತೆ. ನನಗೆ ಯಾಕೋ ಇದ್ದಕ್ಕಿದ್ದಂಗೆ ಹೋಗ್ಬೇಕು ಅನ್ನಿಸ್ತು. ನನ್ನ ಫ್ರೆಂಡು ಮಹಾದೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಬರ್ತೀಯಾ ಅಂತಲೂ ಕೇಳಿದ್ಲು. ಅಮ್ಮ ಇಲ್ಲೇ ಮರಡಿಲಿಂಗೇಶ್ವರ ದೇವಸ್ಥಾನಕ್ಕೂ ಊರಲ್ಲೇ ಹೋಗಿದ್ದು ಬಂದರು. ಭೀಮನ ಅಮಾವಾಸ್ಯೆ ಅಂತ ಎಲ್ಲ ಶಿವನ ದೇವಸ್ಥಾನಕ್ಕೆ ಹೋಗ್ತಾರಲ್ವ. ಸೊ ನಾನು ಹೋಗೋಣ ಅಂದ್ಕೊಂಡೆ, ಹೋಗೋದಕ್ಕೆ ಟೈಮ್ ಸಾಕಾಗಲಿಲ್ಲ. ಆಮೇಲೆ ಯಾಕೋ ಮಧ್ಯಾಹ್ನದ ಮೇಲೆ ಹೋಗ್ಬೇಕಿಲ್ಲಿಗೆ ಅಂತ ಅನ್ನಿಸ್ತು. ಸೊ ನಾನೆಲ್ಲರಿಗೂ ಫೋನ್ ಮಾಡಿದೆ, ಹಿಂಗೆ ಹೋಗೋಣ ಅಂತ. ಎಲ್ಲರೂ ಕೂಡ ಬಂದರು. ಅನಿ ಮತ್ತು ಕೇಶವಣ್ಣ, ಅಂದರೆ ನನ್ನ ಫ್ರೆಂಡ್ ಮತ್ತು ಅವ್ರ ಹಸ್ಬೆಂಡ್ ಎಲ್ಲ ಪ್ರತಿ ವರ್ಷ ಬರ್ತಾರೆ. ಅವರಾಗಲೇ ಹೋಗಿ ಊಟಕ್ಕೆ ಕೂತಿದ್ರು. ಆಮೇಲೆ ನಾನು, ಪುಣ್ಯ ಆಂಟಿ, ಮಮ್ಮಿ, ದೊಡ್ಡಮ್ಮ, ರೇಖಕ್ಕ ಎಲ್ಲರೂ ಹೋದ್ವಿ. ನೋಡಿ ನನಗೆ ಊಟಕ್ಕೆ ಹಾಕ್ಕೊಡುವಾಗಲೇ ಒಂದು ಪೀಸ್ ಬಿದ್ದಿತ್ತು. ಯಾಕಂತ ಹೇಳಿದ್ರೆ ನಾನು ಮತ್ತೆ ಹಾಕಿದಾಗ ಮತ್ತೆ 2 ಪೀಸ್ ಬೀಳ್ತು.
ಮನೆಯಲ್ಲಿ ನಾವು ಎಷ್ಟೇ ಕೆ ಜಿ ತಂದು ಮಾಡ್ಕೊಂಡು ತಿನ್ನಬಹುದು. ಆದರೆ ಈ ದೇವಸ್ಥಾನಗಳಲ್ಲಿ ಈ ಥರ ಪ್ರಸಾದ ಸ್ವಲ್ಪ ಸಿಕ್ಕಿದ್ರೂ ಕೂಡ ಮನಸ್ಸಿಗೆ ಏನೋ ಒಂಥರ ತೃಪ್ತಿ. ನಾವು ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ಕೊಂಡು ಬಂದ್ವಿ. ಆದರೆ ಅಲ್ಲಿ ಪೇಪರ್ ಪ್ಲೇಟ್ ಇಟ್ಬಿಟ್ಟಿದ್ರು. ಪೇಪರ್ ಪ್ಲೇಟ್ ಬದಲು ಬಾಳೆ ಎಲೆ ಹಾಕಿದರೆ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತು. ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ನಾವು ಗಂಜಾಮಿಂದ ಶ್ರೀರಂಗಪಟ್ಟಣದವರೆಗೂ ನಡ್ಕೊಂಡೇ ಬಂದ್ವಿ. ನನಗಾಗಲೂ ಸಹ ಬೆನ್ನೋವಿತ್ತು, ಆದರೆ ತುಂಬ ದಿನದಿಂದ ಇತ್ತಲ್ವ, ಸೊ ಅದು ಅಭ್ಯಾಸ ಆಗಿಬಿಟ್ಟಿತ್ತು. ಹಾಗೆ ಬಂದೆ, ನಡ್ಕೊಂಡು ಬಂದೆ. ನಡೆದ್ರೆ ಅಷ್ಟು ನೋವು ಬರ್ತಿರಲಿಲ್ಲ, ಬಟ್ ಕುತ್ಕೊಂಡ್ರೆ ತುಂಬಾ ನೋವು ಬರ್ತಿತ್ತು. ಕುತ್ಕೊಳ್ಳೋದಕ್ಕೆ ಆಗ್ತಾನೇ ಇರಲಿಲ್ಲ. ಹಾಗೆ ಶ್ರೀರಂಗಪಟ್ಟಣದ ರಸ್ತೆಗೆ ಹೋಗುವಾಗ ಏನೇನು ಸಿಗುತ್ತೆ ಅಂತ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ. ರೆಸ್ಟೋರೆಂಟ್ ಎಲ್ಲ ಇದೆ, ಮತ್ತು ಇಲ್ಲೊಂದು ಫಿಲ್ಮ್ ಥಿಯೇಟರ್ ಇದೆ. ಶ್ರೀದೇವಿ ಫಿಲ್ಮ್ ಥಿಯೇಟರ್ ಗಂಜಾಮದಲ್ಲಿ ಇದೆ ಅಂತ ನಾನು ಕೇಳಿದ್ದೆ, ಬಟ್ ನಾನು ಯಾವ ಸಲನೂ ನೋಡಿರಲಿಲ್ಲ. ಇವತ್ತೇ ನೋಡಿದ್ದು ಇಲ್ಲೂ ಕೂಡ ಫಿಲಮ್ ಥಿಯೇಟರ್ ಇದೆ ಅಂತ. ಅದಾದಮೇಲೆ ಇಲ್ಲಿ ಬೇಸಿಗೆ ಅರಮನೆ ದರಿಯಾ ದೌಲತ್ ಇರೋದು ನಿಮಗೆಲ್ಲ ಗೊತ್ತಿದೆ. ಗಂಜಾಮಿಂದ ಶ್ರೀರಂಗಪಟ್ಟಣಕ್ಕೆ ಬರೋ ರೋಡಲ್ಲಿದೆ. ನಾನು ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದು. ಎಷ್ಟೋ ದೂರದಿಂದ ಪ್ರವಾಸಿಗರು ಬಂದು ಇಲ್ಲೆಲ್ಲ ನೋಡ್ಕೊಂಡು ಹೋಗ್ತಾರೆ. ಆದರೆ ನಾವು ಇಷ್ಟು ಹತ್ತಿರ ಇಟ್ಕೊಂಡು ನಾವು ವರ್ಷಕ್ಕೆ ಒಂದು ಸಲ ಕೂಡ ನೋಡೋದಕ್ಕೆ ಹೋಗಲ್ಲ. ನನಗಂತೂ ಒಳಗೆ ಏನೇನಿದೆ ಅಂತಲೇ ಮರ್ತುಬಿಟ್ಟಿದ್ದೀನಿ. ಅಷ್ಟು ಚಿಕ್ಕವಳಿದ್ದಾಗ ನಾವು ಹೋಗಿದ್ದು ಬಂದಿರೋದು, ಇವಾಗ ಹೋಗೇ ಇಲ್ಲ. ನಾನಿದು ಎಡಿಟ್ ಮಾಡ್ತಿರೋದು ನನಗೆ ಬೆಂದು ಸರ್ಜರಿ ಆದಮೇಲೆ. ನಾನು ಆದಷ್ಟು ಮಲ್ಕೊಂಡಿದ್ದೆ, ಮಾತಾಡ್ಸೋಕ್ಕೆ ಯಾರಾದರೂ ಬಂದಾಗ ಎದ್ದು ಬಂದು ಕೂತ್ಕೊತಿದ್ದೆ. ಇವಾಗ ಸ್ವಲ್ಪ ರಿಲೀಫ್ ಆಗಲಿ ಅಂತ ಕೂತ್ಕೊಂಡಿದ್ದೀನಿ. ಸೊ ಕೂತ್ಕೊಂಡಾಗ ನಾನು ಎಡಿಟ್ ಮಾಡಿಬಿಡೋಣ ಅಂದ್ಕೊಂಡು ಮಾಡ್ತಾ ಇರೋದು. ನಿಜ ಸ್ವಲ್ಪ ನೋವು ಹಾಗೇ ಇದೆ. ಅಮ್ಮ ಹುಷಾರಾಗಿದ್ದಾರಾ ಅಂತ ಕೇಳ್ತಿದ್ರಿ. ಹೌದು, ಐಸಿಯುಯಿಂದ ಬುಧವಾರ ನೈಟ್ 9 ಗಂಟೆಗೆ ವಾರ್ಡಿಗೆ ಕೊಟ್ಟಿದ್ದಾರೆ. ಒಂದೆರಡು ದಿನದಲ್ಲಿ ಅವ್ರಿಗೆ ಡಿಸ್ಚಾರ್ಜ್ ಮಾಡ್ತಾರೆ ಅನಿಸುತ್ತೆ. ಈ ವಿಡಿಯೋ ನಿಮಗೆ ತಲುಪುವಷ್ಟರಲ್ಲಿ ಡಿಸ್ಚಾರ್ಜ್ ಆಗಿರುತ್ತೋ ಏನೋ ಗೊತ್ತಿಲ್ಲ. ಹಾಗೂ ಇದೆಲ್ಲ ಹಳೆ ವಿಡಿಯೋ ಆಗೋಯಿತು, ಆಗಲೇ ಒಂದು ವಾರದ ಮೇಲಾಗೋಯಿತು. ಎಡಿಟ್ ಮಾಡೋದೆಲ್ಲ ಬೇಡ ಅಂದ್ಕೊಂಡೆ, ಆದರೆ ಮಾಡ್ಕೊಂಡು ಬಂದಿದ್ದೆ ಅಲ್ವಾ. ಕಷ್ಟಪಟ್ಟು ವೀಡಿಯೋ ಮಾಡೋದಷ್ಟು ಸುಲಭ ಇರೋದಿಲ್ಲ. ಅಲ್ಲಿಂದ ವೀಡಿಯೋ ಮಾಡ್ಕೊಂಡು ಬಂದಿದ್ದೆ ಅಲ್ವಾ, ಸೊ ಎಡಿಟ್ ಮಾಡಿ ಹಾಕ್ಬಿಡೋಣ ಅಂದ್ಕೊಂಡು ಮಾತಾಡ್ತಾ ಇದ್ದೀನಿ. ಎಲ್ಲರೂ ಬಂದು ನಾವು ನಡ್ಕೊಂಡು ಬಂದು ಇಲ್ಲಿ ಸೇರುವಷ್ಟರಲ್ಲಿ ಬಸ್ ಹೊರಟೋಗಿತ್ತು. ನಮಗೆ ಕೊನೆ ಬಸ್ ಸಿಕ್ಕಿದ್ದೆ 7:15 ಬಸ್ಸು. ಅಲ್ಲೂವರೆಗೂ ಇಲ್ಲಿ ಎಲ್ಲರೂ ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಸಂಜೆ ಹೊತ್ತು ವಾತಾವರಣ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆ ವಾತಾವರಣಕ್ಕೂ ಆ ಲೈಟ್ ಹಾಕಿರೋದಕ್ಕೂ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಹಾಗೆ ವಿಡಿಯೋ ಮಾಡಿಕೊಂಡೆ. ಹಾಗೆ ಟೈಮ್ ಪಾಸ್ ಮಾಡೋದಕ್ಕೆ ಅಂತ ಹೇಳಿ ಎಲ್ಲರೂ ಐಸ್ ಕ್ರೀಮ್ ತೊಗೊಂಡು ತಿಂದ್ವಿ. ಒಬ್ಬರು ಇಬ್ಬರು ಇದ್ದಾಗ ನಾವು ಅವ್ರಿಗೆ ಕೊಡಿಸೋದು, ಅವ್ರು ನಮಗೆ ಕೊಡಿಸೋದು ಮಾಡ್ತಾರೆ. ಬಟ್ ಹೀಗೆ ಎಲ್ಲರೂ ಇದ್ದಾಗ ಅವರವರೇ ಐಸ್ ಕ್ರೀಮ್ ತೊಗೊಂಡು ತಿನ್ನೋದು. ಅಂದರೆ ಅವ್ರವ್ರ ಖರ್ಚು ಅವರೇ ನೋಡ್ಕೊತಾರೆ. ನನ್ನ ಅಮ್ಮಂಗೂ ದೊಡ್ಡಮ್ಮಂಗೂ ನಾನು ತಂದುಕೊಟ್ಟೆ, ನಾನೊಂದು ತೊಗೊಂಡೆ. ಇನ್ನು ಮಿಕ್ಕಿದ್ದೆಲ್ಲ ಅವರವರೇ ತೊಗೊಂಡಿರೋದು. ಪುಣ್ಯ ಆಂಟಿಗೆ ಶೀತ ಆಗಿದೆ, ಐಸ್ ಕ್ರೀಮ್ ಬೇಡ ಅಂತ ಹೇಳಿ ಅವರು ಕಡಲೆಕಾಯಿ ಬೀಜ ತೊಗೊಂಡ್ರು. ನಾನು ಮತ್ತೊಂದು ಸಲ ಇಲ್ಲಿ ವಾತಾವರಣ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನನಗಿವತ್ತು ಲೇಟ್ ಆಗಿದ್ದು ಏನಷ್ಟು ಕಷ್ಟ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಟ್ಯೂಷನ್ ಇದ್ದಾಗ ಬೇಗ ಹೋಗಲೇಬೇಕಾಗತ್ತೆ. ಎಲ್ಲಾದರೂ ಹೋದಾಗ ನಾನು ಟ್ಯೂಷನ್ ಅಂದ್ಕೊಂಡೆ ಬೇಗ ಬಂದುಬಿಡ್ತೀನಿ. ಆದರೆ ಇವತ್ತು ಅಷ್ಟೇನು ಲೇಟ್ ಆಯ್ತಂತ ಅನ್ನಿಸ್ಲಿಲ್ಲ, ಆರಾಮಾಗೆ ಬಂದೆ ಮನೆಗೆ. ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ, ನಮ್ಮ ಮನೆ ಹತ್ತಿರದವ್ರಿಗೆ ಹಸುಗೆ ಅವಳಿ ಕರುಗಳಾಗಿದೆ ಅಂತ. ಸೊ ಅವ್ರು ನನಗೆ ಗಿಣ್ಣು ಹಾಲು ಕೊಟ್ಟಿದ್ರು. ನಾನು ದೇವಸ್ಥಾನದಿಂದ ಮನೆಗೆ ಬರೋವಷ್ಟರಲ್ಲಿ ರಾತ್ರಿ ಆಗೋಗಿತ್ತು. ಸೊ ರಾತ್ರಿ ಹಾಲು ಕಾಯಿಸಿಟ್ಟಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಗಿಣ್ಣು ಮಾಡ್ತಾಯಿದ್ದೀನಿ. ನಾನೇನು ಹಸು ಸಾಕಿಲ್ಲ, ಬಟ್ ಎಲ್ಲರ ಹತ್ರ ಪ್ರೀತಿಯಿಂದ ಇರ್ತೀನಲ್ವ. ಏನೋ ಗೊತ್ತಿಲ್ಲ, ಯಾರ ಮೇಲೆ ಹಸು ಕರು ಹಾಕಿದ್ರು ನನಗೆ ಗಿಣ್ಣು ಹಾಲು ಬೇಕಾ ಅಂತ ಕೇಳ್ತಾರೆ ಎಲ್ಲರೂ. ಆ ಪ್ರೀತಿ ನೋಡಿದಾಗ ನನಗೆ ತುಂಬ ಖುಷಿ ಆಗುತ್ತೆ. ನಾನು ಗಿಣ್ಣು ಮಾಡೋದೆಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಅರ್ಜೆಂಟಲ್ಲಿ ವೀಡಿಯೋ ಮಾಡ್ಕೊಳ್ಳಲಿಲ್ಲ. ಇದು ನಾನು ಬೆಳಗ್ಗೆ ನಾನು ಶಾರುಗೆ ಹೋಗುವಷ್ಟರಲ್ಲಿ ತಿಂಡಿ ಮಾಡಬೇಕಿತ್ತು. ಅಂದರೆ ಇಲ್ಲಿ ಸ್ವಲ್ಪ ಅನ್ನ ರಾತ್ರಿ ಅಷ್ಟೊಂದು ಮಿಕ್ಬಿಟ್ಟಿತ್ತು, ಅಕ್ಕಿ ಹಾಕಿದ್ದೆ. ಅಂದರೆ ನಾನು ದೇವಸ್ಥಾನಕ್ಕೆ ಹೋಗೋದು ಗೊತ್ತಿರಲಿಲ್ಲ ಅಲ್ವಾ, ಅಂದರೆ ಸಡನ್ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಮಧ್ಯಾಹ್ನನೇ ನಾನು ಅಡುಗೆ ಮಾಡಿಬಿಟ್ಟಿದ್ದೆ, ಅನ್ನ ಎಲ್ಲ ಹಾಗೆ ಉಳ್ಕೊಂಡಿತ್ತು. ಅದರಿಂದ ನಾನು ಬೆಳಗ್ಗೆ ತಿಂಡಿ ಮಾಡ್ತಿರೋದ್ರಿಂದ ಗಿಣ್ಣು ಮಾಡೋದೇನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಆದರೂ ಹಳೆಯ ವೀಡಿಯೋಗಳಲ್ಲಿದೆ ನಾನು ಹೇಗೆ ಗಿಣ್ಣು ಮಾಡ್ತೀನಿ ಅನ್ನೋದು. ನೋಡಿ ಬೇಕಿದ್ರೆ ಚೆಕ್ ಮಾಡಿ. ಓಲ್ಡ್ ವೀಡಿಯೋಸ್ ಅಂತ ನೀವು ಸರ್ಚ್ ಮಾಡಿದ್ರೆ ಬರುತ್ತೆ. ಅಂದರೆ ವೀಡಿಯೋಸಲ್ಲಿ ಪಾಪ್ಯುಲರ್ ಅದೆಲ್ಲ ಬರುತ್ತಲ್ವ, ಸೊ ಅಲ್ಲಿರುತ್ತೆ. ಮಿಕ್ಕಿರೋ ಅನ್ನ ಯಾಕೆ ವೇಸ್ಟ್ ಮಾಡಬೇಕಂತ ಹೇಳಿ ಅನ್ನವನ್ನು ಒಗ್ಗರಣೆ ಮಾಡಿದೆ. ಗಿಣ್ಣನ್ನು ಕಾನ್ವೆಂಟ್ಗೆ ಹಾಕ್ಕೊಟ್ಟೆ ಶಾರುಗೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.